ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೀವಿ. ಯಾವ ಯಾವ ರಾಶಿಗಳ ಮೇಲೆ ಏನೇನು ಪರಿಣಾಮ ಇರುತ್ತೆ ಅಂತ ವೆರಿ ಕ್ವಿಕ್ ಆಗಿ ತಿಳ್ಕೊಳ್ಳೋಣ. ಸರ್, ಯಾವ ಯಾವ ರಾಶಿಗಳ ಮೇಲೆ ಪರಿಣಾಮ, ಅದಕ್ಕೂ ಹೆಚ್ಚಿನ ಮಟ್ಟಿಗೆ ದುಷ್ಪರಿಣಾಮಗಳು ಅಂತ ಎಲ್ಲರೂ ಕಾಯ್ತಿರ್ತಾರೆ. ಯಾವ ರಾಶಿಗಳಿಗೆ ಸಮಸ್ಯೆ ಅಂತ ಈಗ ಶುಭಫಲಗಳು ನಮಗೆ ಬರ್ತಾ ಇರುತ್ತೆ, ಅದಕ್ಕೆ ನಾವು ಪ್ರಶ್ನೆ ಮಾಡೋದಿಲ್ಲ. ಪ್ರಾಬ್ಲಮ್ ಇದೆಯಾ ಅಂತ ನಾವು ಕೇಳೋದು ಸಹಜ ಮನುಷ್ಯನ ಗುಣಧರ್ಮ. ಹಾಗೆ ಮಿಥುನ ರಾಶಿಯವರಿಗೆ, ಸಿಂಹರಾಶಿಗೆ ಏಕಾದಶ ಸ್ಥಾನದಲ್ಲಿ ಆಗಿರೋದ್ರಿಂದ ಸಿಂಹರಾಶಿಯವರಿಗೆ ಅದೇ ತೊಂದರೆ ಇಲ್ಲ ಅಂತ ಹೇಳಬೇಕು. ಇನ್ನೊಂದು ಏನಂತ, ಸಿಂಹರಾಶಿಯಲ್ಲೇ ಗ್ರಹಣ ಆಗಿರೋ ತೊಂದರೆ ಇದೆ ಅಂತಲೂ ಹೇಳಬೇಕು. ಹಾಗಾಗಿ ಸಾಮಾನ್ಯ ಮಧ್ಯಮ ಫಲ. ಗ್ರಹಣ ಆಚರಣೆ ಸುಮಾರು ಒಂದು 3 ತಿಂಗಳ ಎಫೆಕ್ಟ್ ಇರುತ್ತೆ, ತುಂಬ ತೊಂದರೆ ಇರೋದಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ದೃಢತೆ ತಗೊಂಡು ಸ್ವಲ್ಪ ಆರೋಗ್ಯಕರವಾದ ಜೀವನ ಮಾಡಿಕೊಂಡ್ರೆ ಸಾಕು, ಅದರ ವ್ಯವಹಾರ ಇಟ್ಕೊಂಡ್ರೆ ಸಾಕು ಅಂತ ತೊಂದರೆ ಏನೂ ಆಗೋದಿಲ್ಲ. ಮಾನಸಿಕವಾಗಿ ಸ್ವಲ್ಪ ಒತ್ತಡ ಇರುತ್ತೆ, ಬೇರೆ ತೊಂದರೆ ಆಗೋದಿಲ್ಲ. ಇನ್ನು ತುಲಾರಾಶಿಗೆ ತಗೊಂಡ್ರೆ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಅದು ಶುಕ್ರನ ರಾಶಿ ಆಗುತ್ತೆ, ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ, ಇನ್ಬ್ಯಾಲೆನ್ಸ್ ಆಗುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಸಾಕು. ಪೂರ್ವಾಜಿತವಾಗಿ ನಾವು ಈ ಥರ ಇದೆ ಅಂತ ಹೇಳ್ತೀವಿ. ಅವ್ರಿಗೆ ಒಂದು ಮಧ್ಯಮ ಫಲ ಆಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಅದು ಕಾಲಪುರುಷ ರಹಸ್ಯ ಕ್ಷೇತ್ರ ಅಂತ ಹೇಳ್ತೀವಿ. ಅದು ಮೇಷಾದಿ ರಾಶಿಗಳಲ್ಲೂ ಕೂಡ ಅದು ಒಂದು ರಹಸ್ಯ ಕ್ಷೇತ್ರ. ಸ್ವಲ್ಪ ಅವ್ರಿಗೆ ಸಿಟ್ಟು, ಹಠ, ಕೋಪ, ಶರ್ಟ್ ಇವೆಲ್ಲ ಸ್ವಲ್ಪ ದುಡುಕು ಸ್ವಭಾವ ಎಲ್ಲ ಇರುತ್ತೆ. ಅದಕ್ಕೆ ತಾಳ್ಮೆ ತಗೊಂಡ್ರೆ ಅದಕ್ಕೆ ಅದೇ ಪರಿಹಾರ, ಇನ್ನು ವಿಶೇಷವಾಗಿರಲ್ಲ. ಮೀನರಾಶಿ ತಗೊಂಡ್ರದು ಅಲ್ಲಿ ಸ್ವಲ್ಪ ಮಾನಸಿಕವಾಗಿ ಅಸಮಾಧಾನ, ಅತೃಪ್ತಿ, ನೆಮ್ಮದಿ ಕಳ್ಕೊಳ್ಳೋದು, ಮತ್ತು ಮನಸ್ಸು ಸಮತೋಲನ ಕಳೆದುಕೊಳ್ಳೋದು, ಅತಿ ಶೀಘ್ರದಲ್ಲಿ ಡಿಪ್ರೆಷನ್ಗೆ ಹೋಗೋದು, ಅತಿ ಶೀಘ್ರದಲ್ಲಿ ಕೋಪ ಬರೋದು, ಮತ್ತು ಏನೋ ಒಂದು ಹೆಚ್ಚು ಕಮ್ಮಿ ಮಾತಾಡಿಕೊಂಡು ತೊಂದರೆ ತೆಗೆದುಕೊಳ್ಳುವಂಥದ್ದೆಲ್ಲ ಸಂದರ್ಭ ಇರುತ್ತೆ. ಹಾಗಾಗಿ ಅದಕ್ಕೆ ತಾಳ್ಮೆ ಮತ್ತು ಯೋಚನೆ ಸ್ವಲ್ಪ ಜನ್ಮ ಶನಿಯೂ ಇದೆ. ಅದಕ್ಕೆ ಶನಿದು ರಾಹು ಬೇರೆ ಬೇರೆ ಗ್ರಹಗಳ ಎಫೆಕ್ಟ್ ಇರುತ್ತೆ, ಇಲ್ಲ ಅಂತಲ್ಲ. ಗ್ರಹಣದ ವಿಚಾರ ಹೇಳಬೇಕು, ಅದಕ್ಕೆ ಮಧ್ಯಮ ಫಲ. ತೊಂದರೆ ತಗೊಳ್ಳೋದು ಬೇಡ, ತಾಳ್ಮೆ ತಗೊಳ್ಳಿ, ಯೋಚನೆ ಮಾಡಿ. ಅವಸರ ಮಾಡಿ ತೊಂದರೆ ತಗೊಳ್ಳೋದು ಬೇಡ, ನಿಧಾನ ಮಾಡಿ ತೊಂದರೆ ತಗೊಳ್ಳೋದು ಬೇಡ. ಸರಿಯಾದ ಸಮಯದಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಯಾವ ತೊಂದರೆನೂ ಆಗಲ್ಲ. ಕಶ್ಯಪರೇ, ಗ್ರಹಣ ಅಂತಂದ್ರೇ ದೋಷ ಅಂತಂತ ನಾನು ಭಾಳ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ. ಇವ್ರಿಗೆ ಮಾತ್ರ ಶುಭ, ಇಷ್ಟು ಜನಕ್ಕೆ, ಇಷ್ಟು ರಾಶಿಗೆ ಮಾತ್ರ ಅಶುಭ ಅನ್ನೋದು ಒಂದು ಪದ್ಧತಿ ಅಂತ ಒಂದೊಂದು ವಾಡಿಕೆಯಾಗಿ ಬಂದಿರತಕ್ಕಂಥದ್ದು. ಗ್ರಹಣ ಅಂತಂತಂದರೆ ಚಲಿಸ್ತಾ ಇರ್ತಕ್ಕಂಥ ಯಾವುದಕ್ಕೂ ಕೂಡ ನಿರ್ಬಂಧ ಆಗ್ತಕ್ಕಂಥದ್ದಕ್ಕೆ ಗ್ರಹಣ. ಯಾವುದಕ್ಕೆ ನಿರ್ಬಂಧ ಆಗಿದ್ರೆ ಸಂತೋಷ ಆಗ್ತದೆ? ಯಾವುದಕ್ಕೂ ಅಲ್ಲ. ಏನನ್ನೇ ನಿಲ್ಸಕ್ಕೆ ಹೋದ್ರೂ ಅದು ಅಶುಭವೇ. ಹಾಗಾಗಿ ಗ್ರಹಣ ಅದು ಅಶುಭ. ಸಿಂಹರಾಶಿ ಸಾಮಾನ್ಯವಾಗಿ ಸುಲಭವಾಗಿ ನಿಮ್ಮೆಲ್ರಿಗೂ ಜ್ಞಾಪಕ ಇಟ್ಕೊಳ್ಳೋ ರೀತಿ ಒಂದು ಹೇಳ್ತೀನಿ. ಯಾವುದೇ ಗ್ರಹಣದ ಯಾವುದೇ ರಾಶಿ ಮತ್ತು ಅದರ 7ನೇ ರಾಶಿ ಇದೆರಡಕ್ಕೂ ಕೂಡ, ಮೇಷರಾಶಿಯಲ್ಲಿ ಆದರೆ ತುಲಾರಾಶಿಗೆ, ಈಗ ಸಿಂಹರಾಶಿಯಲ್ಲಿ ಆಗ್ತಾ ಇದೆ ಮತ್ತು ಅದು ಕುಂಭರಾಶಿ, ಈ ರೀತಿಯ ಸಪ್ತಮ ಕೇಂದ್ರಗಳಿಗೆ ಸ್ವಲ್ಪ ದೋಷಗಳು ಜಾಸ್ತಿ ಇರ್ತದೆ. ಯಾಕಂದರೆ ಚಂದ್ರ ಮತ್ತು ಸೂರ್ಯರು ವಿರುದ್ಧ ದಿಕ್ಕಿನಲ್ಲಿ ಇದ್ದು, ಒಬ್ಬನು ರಾಹುವನ್ನು ಬಳಸ್ತಾನೆ, ಇನ್ನೊಬ್ಬ ಕೇತುವನ್ನು ಬಳಸ್ತಾನೆ. ಹಾಗಾಗಿ ಈ ಎರಡೂ ರಾಶಿಗಳಿಗೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇದೆ. ಈ ಗ್ರಹಣದ ಮತ್ತು ಯುಗಾದಿ ಕಳೆದು ಏಪ್ರಿಲ್ ಫಸ್ಟ್ ವೀಕ್ ಬರೋವರೆಗೂ ಕೂಡ ಈ ಎರಡೂ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆಯ ಸರಪಳಿಗಳೇ ಇರ್ತದೆ. ಯಾಕೆ ಅಂತಂದರೆ ಅಲ್ಲಿ ರಾಹು ಕುಜನನ್ನು ಬೆರ್ತಿದ್ದಾನೆ ಮೊನ್ನೆಯಿಂದ. ಅದು ಇನ್ನೊಂದು ದೋಷ. ನಾನು ಆಗಲೇ ಹೇಳಿದಂತೆ, ಕುಜನು ಬೆರ್ತ ಅಂತಂತಂದರೆ ಅದು ಈ ವಿಲ್ ಗೋ ಔಟ್ ಫಾರ್ ಫೈಟ್. ತಾಳ್ಮೆ ವಹಿಸೋಕ್ಕಾಗೋದಿಲ್ಲ, ಅವನು ಹೊಡೆದಾಡಬೇಕು, ರಕ್ತ ಸುರಿಬೇಕು. ಸೊ ಈ ರೀತಿಯ ಒಂದು ದೋಷವು ರಾಹುವನ್ನು ಬೆರೆತಾಗ ಅದು ಜಾಸ್ತಿ ಆಗ್ತದೆ. ಮತ್ತು ಅಲ್ಲಿ ಬುಧನೂ ಕೂಡ ಸ್ಥಿತಿ ಒಳ್ಳೆಯದಿಲ್ಲ. ಅಲ್ಲಿ ರವಿಯೂ ಅಲ್ಲೇ ಇರುವುದರಿಂದ ಈ ಚಂದ್ರಗ್ರಹಣವು ಮತ್ತು ಕುಂಭರಾಶಿಗೆ, ಸಿಂಹರಾಶಿಗೆ ಸ್ವಲ್ಪ ಹೆಚ್ಚು ದೋಷಕರ. ಇವರೇನು ಮಾಡ್ಬೋದು ಅಂತಂತಂದರೆ, ಒಂದು ಸ್ನಾನ ಮಾಡಿ, ಮೋಕ್ಷದಲ್ಲೇ ಆಗಲಿ ಅಥವಾ ಮಧ್ಯದಲ್ಲಾಗಲಿ ಸ್ನಾನ ಮಾಡಿ, ನವಗ್ರಹ ಸ್ತೋತ್ರವನ್ನು, ನರಸಿಂಹದೇವರ ನಾಮಸ್ಮರಣೆಯನ್ನು ಮತ್ತು ಚಂದ್ರನಿಗೆ ಮತ್ತು ನವಗ್ರಹ ಸ್ತೋತ್ರ ಹೇಳಿಕೊಂಡು ಒಂದು ಶಂಖದಲ್ಲಿ ಆಗಲಿ ಅಥವಾ ಒಂದು ತುಳಸಿಯಲ್ಲಿ ಅರ್ಘ್ಯವನ್ನು ಬಿಟ್ಟು ನಮಸ್ಕಾರ ಮಾಡ್ತಕ್ಕಂಥ, ಒಂದು ದೀಪ ಇಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಇದು ಅತ್ಯಂತ ಸುಲಭವಾಗಿರ್ತಕ್ಕಂತಹ ಒಂದು ಸಾಧನೆ. ಅಷ್ಟು ಮಾಡಿದರೂ ಕೂಡ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನು ನೀವು ಪಡಿತೀರಿ. ಅಥವಾ ಹತ್ತಿರದಲ್ಲಿ ಇರ್ತಕ್ಕಂಥ ಮಠಗಳು, ದೇವಸ್ಥಾನಗಳು, ಇಲ್ಲಿ ಯಾರು ಸಿಂಹರಾಶಿಯವರು ಮತ್ತು ಕುಂಭರಾಶಿಯವರು ಅಲ್ಲಿ ಗ್ರಹಣ ಶಾಂತಿಯ ಹೋಮವನ್ನು ಅಥವಾ ಶಾಂತಿ ಪೂಜೆಗಳನ್ನು ಇಟ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ಸಾಮೂಹಿಕವಾಗಿ ನಿಂತುಕೊಂಡು ಆ ಸಮಯದಲ್ಲಿ ದೇವರ ದೇವಸ್ಥಾನದಲ್ಲಿ ಇದ್ದ ಒಂದು ಪುಣ್ಯ ಬರ್ತದಾ? ಎಲ್ಲೋ ಇದ್ರೆ ಇನ್ನೆಲ್ಲೋ ಹೋಗೋಣ ಅನಿಸ್ತದೆ. ಹಾಗಾಗಿ ದೇವಸ್ಥಾನದಲ್ಲಿ ಕಳಿತಕ್ಕಂಥ ಒಂದು ಅವಕಾಶವೂ ಇರ್ತದೆ. ಇನ್ನು ಉಳಿದ ರಾಶಿಗಳಿಗೆ ದೋಷ ಇಲ್ಲ ಅಂತಂತ ಅಲ್ಲ, ಗ್ರಹಣ ಅಂದರೆ ದೋಷ. ಎಲ್ಲರೂ ಕೂಡ ನಾನು ಹೇಳೋದು ಸರಳವಾಗಿರ್ತಕ್ಕಂಥ ಆ ಸಮಯವನ್ನು ಸದುಪಯೋಗ, ನಾನು ಆಗಲೇ ಹೇಳಿದ್ದೀನಿ,
ಎಲ್ಲ ಆರ್ಟ್ಸನ್ನು ಈವನ್ನಾಗಿ ಮಾಡಿ ಪರಿವರ್ತನೆ ಮಾಡುವಂಥ ಶಕ್ತಿ ನಮ್ಮ ಸನಾತನ ಧರ್ಮದಲ್ಲಿ ಇದೆ. ಹಾಗಾಗಿ ಅದನ್ನು ಬಳಸ್ಕೊಳ್ಳಿ. ಎಲ್ಲೋ ಹೋದೆ, ಯಾರೋ ಏನೋ ಹೇಳ್ತಾರೆ, ಯಾರೋ ಲೆಫ್ಟಿಸ್ಟ್ಗಳು ತೀರಾ ರೈಟಿಸ್ಟ್ಗಳು ಏನೇನೋ ಹೇಳ್ತಾರೆ ಅಂತಂತ ನೀವು ತಲೆ ಕೆಡಿಸ್ಕೊಳ್ಬೇಡಿ. ನಮ್ಮ ಸಾಧನೆಯು ಆಗಿ ನಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ತಕ್ಕಂತಹ ಬಗ್ಗೆ ಗಮನ ಇರಬೇಕು. ಅವನು ಏನು ಹೇಳ್ತಾನೆ, ಇವ್ರು ಏನು ಹೇಳ್ತಾರೆ, ಅವರು ಆ ಸಮಯದಲ್ಲಿ ತಿಂತಾರೆ, ಇವರು ಆ ಸಮಯದಲ್ಲಿ ತಿಂತಾರೆ ಅಂತ. ತಿನ್ನೋದ್ರಿಂದನೇ ಜಗತ್ತೆಲ್ಲ ಇಡೀ ಜೀವನ ಎಲ್ಲ ಹಾಳಾಗೋದ್ರೆ ಹೇಗೆ? ಸಾಧನೆ ಮಾಡೋದು ಯಾವಾಗ? ಆದ್ರೆ ಗ್ರಹಣದ ಕಾಲದಲ್ಲಿ ಏನು ಮಾಡಬೇಕು ಅನ್ನೋದರ ಒಂದು ಸ್ಪಷ್ಟನೆ ನಮ್ಮ ವೀಕ್ಷಕರಿಗೆ ಆ ಸಮಯವನ್ನು ಅಷ್ಟಕ್ಕಾದ್ರೂ ನಾವು ಒಂದು ಮೌನ, ಧ್ಯಾನ, ಜಪ, ಧನ್ಯವಾದ ಕಶ್ಯಪ್ರೆ, ಧನ್ಯವಾದ ಮಂಜುನಾಥ್ ಭಟ್ ಅವರೇ, ಇಬ್ಬರಿಗೂ ಕೂಡ ಧನ್ಯವಾದ. ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ವೀಕ್ಷಕರೇ, ಇದಾಗಿತ್ತು ಈ ಬಾರಿಯ ಚಂದ್ರಗ್ರಹಣದ ವಿಶೇಷ ಕಾರ್ಯಕ್ರಮ. ದೇವರನ್ನ ನೆನೆಯುತ್ತಾ ಗ್ರಹಣ ಕಳೆಯೋದೇ ಅತ್ಯುತ್ತಮ ಮಾರ್ಗ ಅಂತ ನಮ್ಮ ಗಣ್ಯ ಅತಿಥಿಗಳು ತಿಳಿಸ್ಕೊಟ್ಟಿದ್ದಾರೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.